ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಪೇಪರಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ಇತ್ತೀಚೆಗೆ ಒಂದು 4-5 ದಿನಗಳಿಂದ ರಾಜ್ಯಾದ್ಯಂತ ದೇಶಾದ್ಯಂತ ಜಿರಳೆಯದ್ದೇ ಸುದ್ದಿ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಟಿವಿ ಆನ್ ಮಾಡಿದ್ರೆ ಸಾಕು, ಮೊಬೈಲ್ ತೆಗೆದ್ರೆ ಸಾಕು, ಎಲ್ಲೆಲ್ಲೂ ಜಿರಳೆಗಳೇ ಪ್ರತ್ಯಕ್ಷ. ಎಷ್ಟು ದಿನ ಮನೆ ಹತ್ರನೋ ಅಥವಾ ಚರಂಡಿ ಹತ್ರನೋ ಈ ಬಚ್ಚಲ ಮನೆಗಳ ಹತ್ರ ಕಾಣಿಸ್ಕೊಳ್ತಾ ಇದ್ದಂಥ ಜಿರಳೆಗಳು ಈಗ ಎಲ್ಲ ಕಡೆ ವ್ಯಾಪಿಸ್ಬಿಟ್ಟಿದೆ. ಯಾಕೆ, ಏನಾಯ್ತು ನೋಡ್ತಾ ಹೋಗೋಣ. ನೋಡಿ, ರಾಜ್ಯದಲ್ಲೂ ಸದ್ದು ಮಾಡಿದಂಥ ಜಿರಳೆ. ಎಲ್ಲಾ ಕಾಕ್ರೋಚ್ಗಳೇ ಮತ್ತು ಕಾಕ್ರೋಚ್ ಜನತಾ ಪಕ್ಷದ ಅಭಿಮಾನಿಗಳೇ ಬನ್ನಿ ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಒಂದು ಕರೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಅದಕ್ಕೆ ಬ್ರೇಕ್ ಬಿದ್ದಂಗೆ ಆಗಿದೆ. ನೋಡಿ, ಒಂದು ಕಡೆ ಸಿಜೆಪಿ ಏನ್ ಹೇಳಿದೆ ಅಂದ್ರೆ ಟೌನ್ ಹಾಲ್ ಬಳಿ ಜನರ ಜಮಾವಣೆಗೆ ಬರಬೇಕು ಅಂತ ಒಂದು ಪೋಸ್ಟರ್ ಬಹಳಷ್ಟು ಓಡಾಡ್ತಾ ಇತ್ತು. ಆದರೆ ಆ ಪೋಸ್ಟರ್ಗೆ ಈಗ ಪೊಲೀಸರು ನಿರ್ಬಂಧವನ್ನು ವಿಧಿಸಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಸಿಜೆಪಿ ಇಲ್ಲಿನ ಟೌನ್ ಹಾಲ್ ಬಳಿ, ಬೆಂಗಳೂರಿನ ಟೌನ್ ಹಾಲ್ ಬಳಿ ಮೇ 24ರಂದು ಶಾಂತಿಯುತ ಮಾನವ ಸರಪಳಿ ನಿರ್ಮಾಣ ಎನ್ನುವಂಥ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎನ್ನುವಂಥ ಒಂದು ಪೋಸ್ಟ್ ಭಾರಿನೇ ಹರಿದಾಡ್ತಾ ಇದೆ. ನಾವು ಈಗಾಗಲೇ 20 ಮಿಲಿಯನ್ ಫಾಲೋವರ್ಸ್ಗಳನ್ನು ಸಿಜೆಪಿ ಪಡ್ಕೊಂಡ್ಬಿಟ್ಟಿದೆ. ಈ ಮೂಲಕ ಕಾಂಗ್ರೆಸ್, ಬಿಜೆಪಿ ಎಲ್ಲದಕ್ಕಿಂತಲೂ ಕೂಡ ಫಾಲೋವರ್ಸ್ನ ಅತಿಯಾಗಿ ಗಳಿಸ್ಕೊಂಡಿದೆ. ಇದು ಒಂದು ಕಡೆ ಭಯವನ್ನು ಹುಟ್ಟಿಸ್ಬಿಟ್ಟಿದೆ. ಈ ರೀತಿಯಾಗಿ ಜೆನ್ಸಿ ಹಿಂಗೇನಾದ್ರೂ ಒಂದು ಶುರು ಮಾಡ್ಕೊಂಡ್ಬಿಟ್ರೆ ಅಭಿಯಾನ, ಮುಂದೆ ಏನೆಲ್ಲ ಆಗ್ಬೋದು, ಈ ಜೆನ್ಸಿಗಳೇ ಏನೆಲ್ಲ ಮಾಡಿಬಿಟ್ಟಿದ್ದಾರೆ ಹಲವು ದೇಶಗಳಲ್ಲಿ ಅನ್ನುವಂಥ ಭಯ ಇಲ್ಲೂ ಇದೆ. ಈಗ ಜೆನ್ಸಿಗಳ ಒಗ್ಗಟ್ಟು ಒಂದು ರೀತಿ ಭಯವನ್ನ ಹುಟ್ಟಿಸ್ತಾ ಇದ್ರೆ, ಮತ್ತೊಂದಷ್ಟು ಜನರಿಗೆ ನಂಬಿಕೆಯನ್ನು ಹುಟ್ಟಿಸ್ತಾ ಇತ್ತು. ಆದರೆ ಈ ಸಂದರ್ಭದಲ್ಲಿ ಟೌನ್ ಹಾಲ್ ಬಳಿ ಮಾನವ ಸರಪಳಿ ನಿರ್ಮಾಣ ಮಾಡೋಣ ಅನ್ನೋದು ಒಂದು ಕಡೆ ಎಲ್ರಿಗೂ ಭಯವನ್ನು ಹುಟ್ಟಿಸಿತ್ತು. ಆದರೆ ಸದ್ಯಕ್ಕೆ ಪೊಲೀಸರು ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ನೋಡಿ, ಟೌನ್ ಹಾಲ್ ಎದುರು ಮಾನವ ಸರಪಳಿ ನಿರ್ಮಾಣಕ್ಕೆ ಅವಕಾಶ ಇಲ್ಲ ಅಂತ ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಕರ್ನಾಟಕ ಶೀರ್ಷಿಕೆಯಡಿ ಪೋಸ್ಟ್ ಅನ್ನು ಹೊರಡಿಸಲಾಗಿದೆ. ಮಾನವ ಸರಪಳಿ ನಿರ್ಮಿಸುವ ಸಲುವಾಗಿ ಟೌನ್ ಹಾಲ್ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತಹ ಜನರಿಗೆ ಆಹ್ವಾನವನ್ನು ನೀಡಲಾಗಿದೆ. ಟೌನ್ ಹಾಲ್ ಬಳಿ ಅಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಯಾವುದೇ ವ್ಯಕ್ತಿ, ಸಂಘಟನೆ, ಪಕ್ಷದಿಂದ ಅನುಮತಿ ಕೋರಿದ ಅರ್ಜಿ ಬಂದಿಲ್ಲ. ಅಧಿಕೃತ ಅನುಮತಿಯನ್ನ ಪೊಲೀಸ್ ಇಲಾಖೆ ನೀಡಿಲ್ಲ. ಜಿಬಿಎ ಕಚೇರಿಯಿಂದಲೂ ಯಾವುದೇ ಅನುಮತಿ ಪಡೆದಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆ ಯಾವುದೇ ಸ್ಥಳಗಳಲ್ಲಿ ಧರಣಿ, ಪ್ರತಿಭಟನೆ, ರ್ಯಾಲಿ ನಡೆಸೋದಕ್ಕೆ ಹೈಕೋರ್ಟ್ ಆದೇಶದ ಅನ್ವಯ ಅವಕಾಶ ಇರುವುದಿಲ್ಲ. ಟೌನ್ ಹಾಲ್ ಬಳಿ ಜನರು ಬಂದು ಸೇರುವುದು ನ್ಯಾಯಾಲಯದ ಆದೇಶದ ಉಲ್ಲಂಘನೆಯಾಗಲಿದೆ ಅಂತ ಸೀಮಂತ್ ಕುಮಾರ್ ಸಿಂಗ್ ಎಚ್ಚರಿಸಿದ್ದಾರೆ. ಸಾರ್ವಜನಿಕರು ಈ ಸಂದೇಶವನ್ನ ಸೋಷಿಯಲ್ ಮೀಡಿಯಾಗಳಾದಂತಹ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮೂಲಕ ಮತ್ತೊಬ್ಬರಿಗೆ ಪೋಸ್ಟ್ ಮಾಡದಂತೆ ಹಾಗೂ ಟೌನ್ ಹಾಲ್ ಬಳಿ ಬಂದು ಗುಂಪು ಸೇರದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹಲವು ಸಮಸ್ಯೆಗಳು ಎದುರಾಗ್ಬಿಡುತ್ತೆ. ಅದಕ್ಕೆ ಆ ವಿಚಾರಕ್ಕೆ ಯಾವುದನ್ನ ರ್ಯಾಲಿ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನುವಂಥ ಒಂದು ಸಣ್ಣ ಹಿಂಟಿದ್ರೆ ಪೊಲೀಸರು ಆ ಒಂದು ರ್ಯಾಲಿ, ಆ ಒಂದು ಪ್ರತಿಭಟನೆಗೆ ತಕ್ಕಂತೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ಆ ರೀತಿಯಾದಂತಹ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಹಾಗಾಗಿ ಜನ ಒಂದ್ ಕಡೆ ಸೇರಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಪೊಲೀಸರು ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಒಂದು ಕಡೆ 2 ರಾತ್ರಿಯಿಂದ ನಿದ್ದೆ ಇಲ್ವಂತೆ. ಕಾಕ್ರೋಚ್ ಜನತಾ ಪಾರ್ಟಿ ಸಾಮಾಜಿಕ ಮಾಧ್ಯಮ ಖ್ಯಾತಿಯು ಅದರ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರ ಪೋಷಕರು ಆತಂಕಕ್ಕೊಳಗಾಗ್ಬಿಟ್ಟಿದ್ದಾರೆ. ಇದೆಲ್ಲದರ ರೂವಾರಿ ಯಾರು ಅಂತ ಹೇಳಿದ್ರೆ ಅಭಿಜಿತ್ ದೀಪ್ಕೆ. ಹಾಗಾಗಿ ಪೋಷಕರು ಸಹಜವಾಗಿ ಆತಂಕಕ್ಕೊಳಗಾಗ್ಬಿಟ್ಟಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಿಜೆಪಿ ಖ್ಯಾತಿ ಗಳಿಸ್ತಾ ಇದ್ದಂತೆಯೇ 2 ದಿನಗಳಿಂದ ನಮಗೆ ನಿದ್ದೆಯೇ ಇಲ್ಲವಾಗಿದೆ ಅಂತ ಹೇಳಿ ಅಭಿಜಿತ್ ಅವರ ತಂದೆ ಭಗವಾನ್ ದೀಪ್ಕೆ, ತಾಯಿ ಅನಿತಾ ದೀಪ್ಕೆ ಒಂದು ಚಾನೆಲ್ಗೆ ತಿಳಿಸಿದ್ರು ಈ ವಿಚಾರ ಕುರಿತಂತೆ. ಯಾಕಂತ ಹೇಳಿದ್ರೆ ಏನಾಗುತ್ತೋ ಏನೋ, ಈ ರಾಜಕೀಯದಲ್ಲಿ ಸಿಲ್ಕ್ ಹಾಕೊಂಡ್ಬಿಟ್ರೆ ಈ ಎಲ್ಲಾ ವಿಚಾರದಲ್ಲಿ ಮುಂದೆ ಬಂದು ರಾಜಕೀಯಕ್ಕೆ ಹೋಗ್ತೀನಿ, ರಾಜಕೀಯದಲ್ಲಿ ಏನೋ ಒಂದು ಕಡೆ ಲಾಕ್ ಆಗಿ ಸುಮ್ಮನೆ ಇದ್ದಿದ್ದ ಮಗಂಗೆ ಇವೆಲ್ಲ ಯಾಕೆ ಬೇಕು ಅಂತ ಪೋಷಕರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು ಜನ ಇದಕ್ಕೆ ಮೆಚ್ಚುಗೆನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಮತ್ತೇನ್ ಕತೆ ಅಂತ ಹೇಳಿದ್ರೆ, ಪ್ರಧಾನ್ ರಾಜೀನಾಮೆಗಾಗಿ ಅಭಿಯಾನ ಕೂಡ ಆರಂಭ ಆಗ್ಬಿಟ್ಟಿದೆ. ನೋಡಿ, ಭಾರತದಾದ್ಯಂತ ದಿಢೀರ್ ಜನಪ್ರಿಯವಾಗಿರುವಂತಹ ವಿಡಂಬನಾತ್ಮಕ ಸಾಮಾಜಿಕ ಮಾಧ್ಯಮ ಖಾತೆಯಾದ ಕಾಕ್ರೋಚ್ ಜನತಾ ಪಾರ್ಟಿಯು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಶುಕ್ರವಾರ ಅಭಿಯಾನವನ್ನು ಆರಂಭಿಸಿದೆ. ಸಿಜೆಪಿ ಮೂಲ ಎಕ್ಸ್ ಖಾತೆಯನ್ನ ನಿರ್ಬಂಧಿಸಿದ ಬಳಿಕ ಕಾಕ್ರೋಚ್ಗಳಿಗೆ ಸಾವಿಲ್ಲ ಎನ್ನುವಂತಹ ಟ್ಯಾಗ್ ಲೈನ್ ಇರುವ ಕಾಕ್ರೋಚ್ ಇಸ್ ಬ್ಯಾಕ್ ಎನ್ನುವ ಮತ್ತೊಂದು ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಮೂಲಕ ಅಭಿಯಾನವನ್ನು ಆರಂಭಿಸಿದೆ. ಈ ಮೂಲಕ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದ ಆಯ್ತಲ್ಲ, ಇದರಲ್ಲಿ ಮತ್ತೆ ಮರು ಎಕ್ಸಾಮ್ಸ್ ಗಳನ್ನ ಕೊಟ್ಟರು. ಆದ್ರೆ ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರಲ್ವಾ. ಈ ವಿಚಾರಕ್ಕೆ ಕುರಿತಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಈಗ ಸಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಯಾನವನ್ನ
ಆರಂಭಿಸಿದೆ. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅವರು ಪ್ರಧಾನವರ ರಾಜೀನಾಮೆಗೆ ಆಗ್ರಹಿಸಿರುವ ಆನ್ಲೈನ್ ಅರ್ಜಿಯನ್ನು ಬೆಂಬಲಿಸುವಂತಹ ಫಾಲೋವರ್ಸ್ಗಳನ್ನ ಕೋರಿದ್ದಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿರುವ ವೈಫಲ್ಯಗಳು ವಿದ್ಯಾರ್ಥಿಗಳ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತೆ. ವ್ಯವಸ್ಥೆಯನ್ನೇ ಹೊಣೆಯಾಗಿಸೋದಕ್ಕೆ ಇದು ಸಕಾಲ. ಹಾಗಾಗಿ ನೀಟ್ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಅಭಿಯಾನದ ಫಲವಾಗಿ ಜೀವ ಬೆದರಿಕೆಯನ್ನು ಎದುರಿಸ್ತಾ ಇದ್ದೀನಿ ಅಂತ ಕೂಡ ಅಭಿಜಿತ್ ಹೇಳಿರೋದು. ಎಷ್ಟಾರು ಫಾಲೋವರ್ಸ್ ಇರಲಿ, ಏನಾರು ಕಟ್ಕೊಳ್ಳಿ, ಬಟ್ ಈ ಭಯ ಭಕ್ತಿ ಬರುತ್ತಲ್ಲ, ಅದು ನೋಡಿ ಎಲ್ಲಿಂದ ಶುರುವಾಗುತ್ತೆ ಅಂತ. ಜೀವ ಬೆದರಿಕೆ ಬರ್ತಾ ಇದೆಯಂತೆ ಇಂಥ ಸಂದರ್ಭದಲ್ಲೂ ಕೂಡ. ಸಿಜೆಪಿ ಎಕ್ಸ್ ಖಾತೆಯನ್ನು ಹ್ಯಾಕ್ ಮಾಡುವ ಪ್ರಯತ್ನಗಳು ನಡೀತಾ ಇದೆ. ಇದು ಸರ್ಕಾರದ ಉದ್ದೇಶವೂ ಆಗಿದೆ. ತಂಡವು ಕಾನೂನು ಮೂಲಕ ಹೋರಾಟವನ್ನು ನಡೆಸುತ್ತೆ ಅಂತ ಇಲ್ಲಿ ಅಭಿಜಿತ್ ಹೇಳಿದ್ದಾರೆ. ಇನ್ನು ಏನೇನಾಗುತ್ತೋ ಜೆನ್ಸಿಗಳೆಲ್ಲ ಒಟ್ಟಿಗೆ ಸೇರಿ ನ್ಯಾಯಯುತವಾಗಿ ಹೋರಾಟ ಮಾಡೋಣ ಅಂತ ಒಂದು ಕಡೆ, ಆದರೆ ಸಿಜೆಪಿಯಲ್ಲಿರುವಂಥ ವಿಚಾರ ಉದ್ದೇಶವೇ ಸರಿ ಇಲ್ಲ ಅಂತ ಮತ್ತೊಂದಷ್ಟು ಜನ ಆರೋಪ